कौसल्या सुप्रजा रामपूर्वा संध्या प्रवर्तते। ಚಕ್ಲಿ ರವಾ ಚಕ್ಲಿ ಅಂತಂದು ಈಗ ಒಣ್ಯಾಗ ಹೋಗ್ಬಿಡ್ತೀನಿ ರೀ ನಾನು ಬಿಸ್ನೆಸ್ ಮಾಡಕ್ಕೆ. ಯಾಕಂದ್ರೆ ಸ್ವಲ್ಪ ಮನ್ಯಾಗ ಮಾಡಿ ಹೊರಗಡೆ ಸೇಲ್ ಮಾಡ್ಬೇಕ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಬರ್ರಿ ಫ್ರೆಂಡ್ಸ್, ಇವತ್ತು ನನ್ನ ಬ್ಲಾಗ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳ್ತೀನಿ. ಸೊ ಚಕ್ಲಿ ಮಾಡಾಕತ್ತೀನಿ ರೀ ನಾನು. ಚಕ್ಲಿ ರೆಸಿಪಿ ಅಂತ ನಿಮ್ಗೆ ಮೊನ್ನೆ ತೋರಿಸಿದ್ದೀನಿ, ಯಾವ ಥರ ನಾವು ಮೆಜರ್ಮೆಂಟ್ ತೊಗೊಂಡು ಮಾಡಬೇಕು ಅನ್ನೋದು. ನೋಡಿ ಸೂಪರ್ ಅಲ್ಲ. ಸೊ ನಾನು ನಿಮಗೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಸ್ವಲ್ಪ ಇದಾಗ್ತಾ ಇದೆ. ಈಗ ನಾನು ಚಕ್ಲಿ ಹಾಕ್ಕೊತಾ ಇದ್ದೀನಿ ರೀ. ಚಕ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಹೇಳ್ತೀನಿ ನಿಮಗೆ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿರಿ. ಗೊತ್ತಾಡ್ರಿ ಫ್ರೆಂಡ್ಸ, ಈ ಥರ ತೋರಿಸ್ತೀನಿ. ನಾನು ಕಾಣಂಗಿಲ್ಲ, ನಾನು ಬರ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಪ್ರೆಸ್ ಮಾಡ್ಬೇಕಂದ್ರೆ ಇದು ಚಕ್ಲಿ ಒತ್ತಾಳೆ ಕಸು ಮಾಡ್ಬೇಕ್ರಿ. ನೋಡಿ ಈ ಥರ ಚಕ್ಲಿ ಮಾಡ್ಕೊಂಡೀನಿ ಈಗ. ಸೊ ಇದನ್ನು ನಾನು ಅದೇ ಸ್ವಲ್ಪ ಮಾಡಿಕೊಂಡು ಈ ಕಡೆ ನೋಡ್ರಿ ಚಪಾತಿ ಯಾವ ಥರ ಇದ್ದೈತಿ ನಂದು ಗ್ಯಾಸಿನ ಕಟ್ಟಿ. ಇದು ಮಾಡಕ್ಕಂದ್ರೆ ಹಂಗಾರೆ, ಯಾಕಂದ್ರೆ ಚಪಾತಿ ನಮ್ಮ ಭಾಳ ಆಕೈತ್ರಿ. ಇದ್ರದ್ದು ಗ್ಯಾಸಿನ ಕಟ್ಟಿ ಅನ್ನೋದು ಅದ್ರದ್ದು ಆಕಾರ ಗಟ್ಟಿ ಬಿಟ್ಟಿರ್ತೈತಿ. ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ಏನು ಮಾಡ್ಬೇಕು ನೋಡ್ರಿ, ಈಗ ಲೋ ಫ್ಲೇಮ್ದಾಗ ನಾನು ಗ್ಯಾಸ್ನ ಇಡ್ತೀನಿ ರೀ. ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ಮತ್ತೊಮ್ಮೆ ಇಲ್ಲೇ ನಾಲ್ಕು ಚಕ್ಲಿ ಹಾಕೊಂಡು ಹಾಕ್ತೀನಿ ನಾನು ಎಣಿಸಿ. ಯಾಕಂದ್ರೆ ಅದು ಕಡೆ ಬಾಣಲಿ ಅಷ್ಟೇ ಹಿಡಿತೈತ್ರಿ, ಜಾಸ್ತಿ ಹಿಡಿಯಂಗಿಲ್ಲ. ದೊಡ್ಡದಿದ್ರೆ ದೊಡ್ಡದು ಹಿಡಿತೈತಿ. ನೋಡಿ ಇದು ಒಂದು ಲೈನ್ ಹಾಕ್ಕೊಂಡೆ ನಾನು. ಇನ್ನೂ ರೌಂಡಾಗಿ ನಾವು ಮಾಡ್ಕೋಬಹುದು, ಬಟ್ ನನಗೆ ಇಷ್ಟ ಸಾಕ್ರಿ. ಇದು ಯಾಕೆ ಮಾಡಾಕತ್ತೀನಿ ಏನು ಅನ್ನೋದು ನಿಮ್ಗೆ ತಿಳಿಸ್ತೀನಿ. ಈ ಕಡೆ ನೋಡ್ರಿ ಇಷ್ಟು ಮಾಡಿಟ್ಟೇನಿ. ಈಗ ಇದಷ್ಟು ದೊಡ್ಡ ಬುಟ್ಟಿನ ತೊಗೊಂಡೇನಿ. ಸ್ವಲ್ಪ ಜಾಸ್ತಿ ಕಲ್ಸೇನ್ರಿ ಈ ಸಲ. ಮಸ್ತ್ ಕ್ರಿಸ್ಪಿ ಆಗ್ಯಾವ್ರಿ. ಇದನ್ನ ಯಾಕೆ ಮಾಡಾಕತ್ತಿ ಅಂತಂದು ಕೇಳ್ಬೋದು ನೀವು. ಇದನ್ನ ನನ್ನ ಮಕ್ಕಳ ಸಂಬಂಧ. ಸೊ ನಾಳೆ ನಮ್ಮ ಅಕ್ಕ ಬರಾಕ್ತಾರ. ಮೊನ್ನೆ ಮಾಡ್ಕೊಂಡು ಹೋಗಿದ್ನಲ್ರಿ. ಸೊ ದೊಡ್ಡ ಮಗಳಿಗೆ ಅಂತಂದು ಕೊಟ್ಬಿಟ್ಟೆ, ತೊಗೊಂಡು ಹೋಗಿ ಹಾಸ್ಟೆಲ್ಗೆ. ಸೊ ಅವಳಿಗೆ ಹಾಸ್ಟೆಲ್ದಾಗ ಆತ್ರಿ. ಬಟ್ ನನ್ನ ಮಕ್ಕಳಿಗೆಲ್ಲ ಇನ್ನೂ 5 ಮಕ್ಳು ಇದಾವಲ್ರಿ. ಸೊ 5 ಮಕ್ಳಿಗೂ ಮತ್ತು ಸಿಗಲೇ ಇಡ್ರಿ ಒಂದು ಚಗ್ಲಿನೋ ನೆಕ್ಸ್ಟ್ ಟೈಮ್ ಬರುವಾಗ ಮಾಡ್ಕೊಂಡು ಮಾಮ ಅಂತಂದು ಭಾಳ ಇದು ಮಾಡ್ಕೊಟ್ರು. ನಾನು ಹಿಟ್ಟು ಇಲ್ಲೇ ಇಟ್ಟು ಹೋಗ್ಬಿಟ್ಟೆ. ಅದನ್ನ ತೊಗೊಂಡು ಹೋಗಿದ್ರೆ ಅಲ್ಲೇ ಮಾಡಿಕೊಟ್ಟು ಬಂದುಬಿಡ್ತಿದ್ರಿ. 2 ದಿನ 1 ದಿನ ಇದ್ದಾನ್ರಿ. ಸೊ ಅದ್ರ ಸಂಬಂಧ ಮತ್ತೆ ನಾನು ಇಲ್ಲೇ ಇಟ್ಟು ಹೋಗಿದ್ದಕ್ಕೆ ಇಲ್ಲಪ್ಪ ನೆಕ್ಸ್ಟ್ ಟೈಮ್ ಬರುವಾಗ ನಾನು ಮಾಡ್ಕೊಂಡು ಬರ್ತೀನಿ ಅಂತಂದು ಹೇಳಿದ್ದೆ. ಬಟ್ ನಾನು ಹೋಗಂಗಿಲ್ಲ ರೀ. ಸೊ ನಾಳೆ ನಮ್ಮ ಅಕ್ಕಾರ ಬರಾಕತ್ತಾರ. ಅಂದ್ರೆ ನಮ್ಮ ಅಕ್ಕನ ಇನ್ನೊಬ್ಬ ಮಗಂದು ನಂದು ಇದು ನಮ್ಮ ಇನ್ನೊಬ್ಬ ಮಗಂದು ನಾಳೆ ಟ್ರೀಟ್ಮೆಂಟ್ ಐತ್ರಿ ಕೆಂಚಿ ಒಳಗೆ. ಅದ್ರ ಸಂಬಂಧ ಸೊ ನಾಳೆ ಬಂದಮೇಲೆ ಮತ್ತು ನಾಳೆನೋ ವಾಪಸ್ ಹೋಗ್ತಾರೆ ನಮ್ಮ ಅಕ್ಕಾರ. ಕೊಟ್ಟು ಕಳ್ಸಿದ್ರಾಯ್ತು ಹುಡುಗರ್ಗ ಅಂತಂದು ಅದಕ್ಕೆ ಮಾಡಾಕತ್ತೀನಿ ರೀ ಇದನ್ನೆಲ್ಲ. ಇವತ್ತು ಇದಾಕೈತೆ ನೋಡ್ರಿ. ಈಗ ಮಧ್ಯಾಹ್ನದಿಂದ ನಿಲ್ತೀನಿ. ಟೈಮ್ ನೋಡಿದ್ರೆ 4 ಗಂಟೆ ಆಗೈತೆ ಆಗಲೇ. ಟೈಮ್ ಹೋಗೋದು ತಡ ಇಲ್ಲ ಏನಿಲ್ರಿ. ಕೆಲ್ಸಕ್ಕೆ ಹೆಂಗೆ ಹೋಗಿ ಬರ್ತೇವೆ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ರೀ. ಮೆಣಸಿನ್ಕಾಯಿ ಒಂದು ಹಾಕಿನ್ರಿ ಹೊರಗೆ. ನಿಮ್ಗೆ ಅದು ಒಂದು ತೋರಿಸಿಲ್ಲ, ಯಾಕಂದ್ರೆ ಮೆಣಸಿನ್ಕಾಯಿ ಹಿಂಡಿ ಕುಟ್ಟಿಸ್ಕೊಂಡು ಬರ್ಬೇಕು. ಅದು ಒಂದು ಯಾವಾಗ ಆಕೈತೆ ಗೊತ್ತಿಲ್ಲ. ಈಗ ಬಿಸಿಲಿಗೆ ಹಾಕಿನಿ. ಇದೊಂದು ಸ್ವಲ್ಪ ಜಲ್ದಿ ಆತಂದ್ರೆ ಹೋಗಿ ಒಂದು ಸ್ವಲ್ಪ ಅದು ಇದು ಹಿಂಡಿ ಆದರೂ ಹಾಕಿಸ್ಕೊಂಡು ಬರ್ಬೇಕ್ರಿ. ಮಾಡೀನಿ ನೋಡ್ಬೇಕ್ರಿ. ಇನ್ನು ಭಾಳ ಐತಿದು ಹಿಟ್ಟು. ಇದು ಒಂಚೂರು ಕೈಗೆ ನೀರು ಹತ್ಕೊಂಡು ನಾನು ಈ ಥರ ನಾದ್ಕೊತಾ ಇದ್ದೀನಿ ರೀ. ಅಂದ್ರೆ ನಮ್ಗೆ ಎಷ್ಟು ಆಳಕ್ಕೆ ಬೇಕೋ ಅಷ್ಟನ್ನು ನಾವು ಇದನ್ನು ಮಾಡ್ಕೋಬೋದ್ರಿ. ಈ ಥರ ಮಾಡಿ ಈ ಥರ ಪ್ರೆಸ್ ಮಾಡಿದರೆ ಸಾಕ್ರಿ. ಇದ್ರಾಗಿಂದ ಹಿಟ್ಟು ತೆಗಿಯಾಕತ್ತೀನಿ. ಸೊ ಮಕ್ಕಳ ಸಂಬಂಧ ರೀ. ಎಷ್ಟೋ ದಿನ ಆಗಿತ್ತು ನಾನು ಮಕ್ಕಳ ಕಡೆ ಹೋಗಿದ್ದಿಲ್ಲ. ಬಟ್ ಮೊನ್ನೆ ಹೋಗಿ ಬಂದು ಭಾಳ ಖುಷಿ ಆಯ್ತು. ಅದು ಬರುವಾಗ ಭಾಳ ಬೇಜಾರಾಯ್ತು. ಬರುವಾಗ ನಿಜವಾಗ್ಲೂ ಅಳ್ಕೊಂತಾನೆ ಬಂದಿನಿ ನಾನು. ಆ ವಿಡಿಯೋ ನಿಮ್ಗೆ ಹಾಕೇ ಇಲ್ಲ, ಯಾಕಂದ್ರೆ ಅದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದನ್ನು ಹಂಗೆ ಐತ್ರಿ. ಅಪ್ಲೋಡೇ ಮಾಡಿಲ್ಲ. ಸೊ ಮಾಡ್ಬೇಕು ಅನ್ಕೊಂಡೆ, ಇರ್ಲಿ ಬೇಡ ಅಂತಂದು ಹಾಗೆ ನಾನು ಕೊಟ್ಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಈಗ ನನ್ನ ಮಕ್ಕಳ ಸಲುವಾಗಿ ನಾವು ಏನು ಮಾಡೋಕ್ಕೂ ತಯಾರಲ್ರಿ ತಾಯಂದ್ರಾದರು. ಸೊ ಅದ್ರ ಸಂಬಂಧ ಮತ್ತೆ ಮಾಡಿ ಕೊಟ್ಟು ಕಳಿಸಿದ್ರಾಯ್ತು. ಖುಷಿ ಆಗ್ತಾರ. ಸೊ ಮಕ್ಕಳು ಖುಷಿ ನಮ್ಮ ಖುಷಿ ಅಂತಂದು
ಒಂಚೂರು ಮಾಡಿ ಇಟ್ರೆ ನಾಳೆ ತೊಗೊಂಡು ಹೋಗಾರ ಅಂತಂದು ಮಾಡಾಕತ್ತೇನೆ ರೀ. ಇವತ್ತು ಏನೋ ಫ್ರೀನೂ ಇಲ್ಲ, ಇವತ್ತಿಗೆ ಸಿಕ್ಕಾಬಟ್ಟೆ ಕೆಲಸ. ಅರ್ಬಿ ಹೋಗಿದ್ದಿದ್ವು ರೀ, ಸಿಕ್ಕಾಬಟ್ಟೆ ಅರ್ಬಿದು ಅದನ್ನೆಲ್ಲ ಒಗೋದು ಎಲ್ಲ ಮಾಡ್ಕೊಂಡು ಜಳಕ ನೀರು ನಡಿ ಅಡಿಗೆ ಊಟ ಎಲ್ಲ ಅಂದ್ರೆ 3 ಗಂಟೆ ಆಗಿತ್ತು ಟೈಮ್. 3 ಗಂಟೆ ಬೆಲ್ಪಟ್ಟು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಮತ್ತು 3 ಸುಮಾರು ಎದ್ದು ಇದನ್ನು ಮಾಡೋದು ನಿಂತಾನೆ ನೋಡ್ರಿ ಚಕ್ಲಿ. ಇದನ್ನ ನಿಜವಾಗ್ಲೂ ರೂಪಾಯಿ ಇದನ್ನ ಹಾಕೊಂಬಂದು ಭಾಳ ಕಸು ಇರ್ಬೇಕ್ರಿ. ಎಷ್ಟು ಒಳಗೆ ನೀವು ನಾದ್ಕೊಂಡ್ರು ಮತ್ತು ಪ್ರೆಸ್ ಮಾಡ್ಕೋಬೇಕ್ರಿ. ಜಾಸ್ತಿ ದಬಾಸಾಗಿ ಹಲ್ಲು ಬಾಯಿ ಕಡ್ದು ಇದನ್ನ ಪ್ರೆಸ್ ಮಾಡಿ ಹಾಕೋಬೇಕ್ರಿ. ಒಂದೇ ಸ್ವಲ್ಪ ನಕ್ ಮಾಡೋದು ಮಟ ಅಂದ್ರೆ ಟೈಮ್ ಆಗ್ಬಿಡ್ತೈತ್ರಿ. ಟೈಮ್ ಹೋಗೋದು ತಡ ಇಲ್ಲ. ಇದನ್ನ ತೆಗಿಯಾಕತ್ತೀನಿ ನೋಡ್ರಿ. ಬಹುಶಃ ನಿಮ್ಗೆ ಕಾಣುತ್ತಾ ಇಲ್ವಾ? ಕಾಣಿಸ್ತೀನಿ. ಹಾಂ, ಕಾಣಿಸಾಕತ್ತೈತ್ರಿ. ಲೇಟ್ ಭಾಳ ಆಕೈತ್ರಿ. ಅಂದ್ರೆ ನಿತ್ಕೊಂಡು ಮಾಡ್ಬೇಕು. ಕೆಳಗಡೆ ಗ್ಯಾಸ್ ಇಟ್ಕೊಂಡು ಮಾಡ್ಬೇಕಂದ್ರೆ ಕೆಳಗಡೆನೂ ಜಪಾಟೆ ಕೆತ್ಕೊ ಬೇಡ ಅತ್ತಾಗ ಅಂತಂದು ಮತ್ತು ನಿತ್ಕೊಂಡು ಮಾಡಕ್ಕೆ ತೊಗೊಂಡೆ ರೀ. ನಿತ್ಕೊಂಡು ಮಾಡಕ್ಕಂದ್ರಪ್ಲೆ ಇಲ್ಲೇ ನೋಡಂಗಿಲ್ಲ ರೀ. ಆ ಥರ ಆಗೈತಿ ಗ್ಯಾಸಿನ ಕಟ್ಟಿ. ಒಂದು 4 ಹಾಕ್ತೀರಿ. ಉಳ್ಕಿತ್ತು ಹಿಟ್ಟನ್ನು ಮತ್ತು ನಾನು ಸೇಮ್ ಪ್ರೊಸೆಸ್ ರೀ. ಜಾಸ್ತಿ ಏನು ಇದು ಇಲ್ರಿ. ಇದು ಭಾಳ ಈಸಿ ಐತಿ ಚಕ್ಲಿ ಮಾಡಿದೆ. ಹಿಟ್ಟಂದು ನಾವು ಹಿಟ್ಟಿಗೆ ಜಲ್ಲಿ ಹಾಕಿಸ್ಕೊಂಡಿಟ್ರೆ ನಾವು ಬೇಕಂದಾಗ ನಾವು ಪುಟಾಣಿ ಹಿಟ್ಟು ನಮ್ಗೆ ಮೆಜರ್ಮೆಂಟ್ ಇದರಲ್ಲಿ ನಾವು ಪುಟಾಣಿ ಹಿಟ್ಟನ್ನ ಹಾಕಿ ಮಾಡ್ಕೋಬೋದ್ರಿ ಆರಾಮಾಗಿ. ಟಿವಿನೂ ಇಲ್ಲ ಏನಿಲ್ಲ, ಬೇಜಾರ್ರಿ. ಮತ್ತು ಕುತ್ಕೊಳೋದು ಬದಲಿ ಈ ಥರ ಸುಮ್ಮನೆ ಮಕ್ಕೊಂಡ್ರು ನಿದ್ದಿನೂ ಬರಂಗಿಲ್ಲ, ಏನಿಲ್ಲ. ಮೈಯಾಗಿನ ಕಸು ಹಾಕಿ ಇದನ್ನ ತಿರುವಾಡಿ ಚಕ್ಲಿ ಮಾಡ್ಬೇಕ್ರಿ. ಲೋ ಫ್ಲೇಮ್ದಾಗ ಇಟ್ರೆ ನಾಳೆ ಆದ್ರೂ ಆಗಿಂಗಿಲ್ರಿ. ಆದ್ರೂ ಏನ್ ಮಾಡಬೇಕಲ್ರಿ ಲೋ ಫ್ಲೇಮ್ದಾಗ. ಅದೇ ಜಾಸ್ತಿ ನಾವು ಉರಿ ಇಟ್ರೆ ಮ್ಯಾಲೆ ಕ್ರಿಸ್ಪಿ ಆಗಿರ್ತಾವ್ರಿ, ಒಳಗಡೆ ಹಸಿ ಬಿಸಿ ಇರ್ತಾವ್ರಿ ಅವು ಚಕ್ಲಿ. ಅದ್ರ ಸಂಬಂಧ ನಾನು ಒಂಚೂರು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ರೆ ಇದು ಮಾಡ್ಕೊಳಕತ್ತೇನ್ರಿ. ಈಗಂತ್ರ ನಾನು ನೋಡ್ರಿ ಇಷ್ಟು ಚಕ್ಲಿ ಅಂತೂ ಮಾಡಿದೆ. ಈಗ ಇಷ್ಟು ಹಿಟ್ಟು ನಾದ್ಕೊಂಡಿದ್ದೆ ಕರೆಕ್ಟಾಗಿ. ನನಗೆ ಮೆಜರ್ಮೆಂಟ್ ಎಷ್ಟು ಬೇಕೋ ನನಗೆ ಅಷ್ಟು ತೊಗೊಂಡು ಆಮೇಲೆ ಈಗ ಇದು ಗ್ಯಾಸ್ ಅಂತೂ ಬಂದ್ ಮಾಡೀನಿ. ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ, ಸ್ವಲ್ಪ ನಾಲ್ಕು ಇದು ಟೈಮ್ ಭಾಳ ಹಿಡಿತೈತ್ರಿ. ಈಗ ನಾದಿಟ್ಟು ನಾದಿ ಒಂಚೂರು ನಾನು ಗಿರಣಿಗೆ ಹೋಗಿ ಬರ್ತೇನೆ ರೀ. ಅಂದ್ರೆ ಮೆಣಸಿನ್ಕಾಯಿ ಇದು ಒಂದು ಟ್ರಬ್ಯಾಡ್ ಒಂದು ಹೋಗ್ಬಿಟ್ಟೈತ್ರದ. ಇದು ನಾದ್ಕೊತೀನಿ ರೀ. ಇದಕ್ಕೆ ಇನ್ನೊಂಚೂರು ಅರ್ಶಿನದ ಪುಡಿ, ಆಮೇಲೆ ಉಪ್ಪು, ಖಾರದ ಪುಡಿ ಹಾಕೊಂಡ್ರಿ. ಆಮೇಲೆ ಎಳ್ಳು ಹಾಕ್ಕೊಂಡು ಈಗ ಈ ನೀರಿಂದ ತಣ್ಣೀರಿಂದನೇ ನಾನು ಇದನ್ನು ನಾದ್ಕೊಂಡು ರೀ. ನೋಡ್ರಿ ಒಂಥರ ಇದು ರೊಟ್ಟಿ ಹಿಟ್ಟು ನಾದ್ದಂಗೆ ಆಗತ್ತೈತ್ರಿ. ನಂಗೀಗ ಕರೆಕ್ಟಾಗಿ ಎಷ್ಟು ಉಪ್ಪು ಬೇಕು, ಆಮೇಲೆ ಖಾರ ಜಾಸ್ತಿ ಕಮ್ಮಿ ಅದನ್ನ ನೋಡ್ಕೊಂಡು ನಾನೀಗ ಮತ್ತೊಮ್ಮೆ ನಾದ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಹಿಟ್ಟು ಭಾಳ ಆಗಿತ್ತು, 2 ಸಲ ನಾದ್ಕೊಂಡೇನಿ. ನಾದಕನ ಸರಿ ಆಗೋಗುತ್ತಿದ್ದಿತ್ತು. ಅದು ಭಾಳ ಆಗಿ ಹಿಟ್ಟು ಅದ್ರ ಸಂಬಂಧ ಡಿವೈಡ್ ಮಾಡಿ ಅರ್ಧ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾನು ನಾದ್ಕೊಂಡಾಗ ನೋಡ್ರಿ. ಜೋಳದ ಹಿಟ್ಟು ಸೇಮ್ ಜೋಳದ ಹಿಟ್ಟು ನಾವು ನಾದದಂತೂ ಸೇಮ್ ಹಂಗಾಗ್ತೈತಿ. ಒಂಚೂರು ಕೈಗೆ ಹತ್ತಂಗಿಲ್ರಿ, ಜಿಗಟ್ ಆಗ್ಬಿಡ್ತೈತ್ರಿ. ನಾವು ಬಿಸಿನೀರಿಂದ ಕಲಿಸ್ಬಿಟ್ರೆ ಜಿಗಟ್ ಹಾಕಿದ್ರಿ. ನಾವು ಹೆಂಗೆ ಬೇಕು ಹಂಗೆ ಚಕ್ಲಿ ಮಾಡ್ಕೋಬೋದು ನೋಡ್ರಿ. ಎಷ್ಟು ಹಾಕೊಂಡು ಗಟ್ಟಿಯಾಗಿತ್ತು. ಈಗ ನಾನು ಇಷ್ಟು ಹಾಕಕ್ಕೆ ಮಾಡ್ಕೊಂಡಿರುತ್ತೆ. ಸಾಕಿದೆ ಇಷ್ಟೈತಿ. ಆದರೂ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಒಂಚೂರು ಒತ್ತಡ ಹಾಕೊಂಬಂದು ನನಗೆ ಎಷ್ಟು ಬೇಕು ಅಷ್ಟೇ ಇನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ನಾನು ಹಿಟ್ಟು ಇದು ಮಾಡ್ಕೊಳ್ತೇನೆ ರೀ. ಹಿಟ್ಟನ್ನ ಒಂಚೂರು ನೀರು ಹಾಕಿ ಲೂಸ್ ಮಾಡ್ಕೊಂಡು ಚಕ್ಲಿ ಬಿಡ್ತೀನಿ ರೀ. ಯಾಕಂದ್ರೆ ಒತ್ತಡ ಒತ್ತುವಾಗಂತೂ ಸಿಕ್ಕಾಬಿಟ್ಟೆ ಕೈನೂ ಬರ್ತಾವ್ರಿ. ನಾನು ಒಂದು ಕೈನ ಎಲ್ಲ ನೋಡ್ರಿ ಹೆಂಗೆ ಕೆಪ್ಪೋಗ ಈ ಥರ ಹಾಕೋ.
ಇದು ಕೈ ತೊಗೊಂಡ್ಬಿಡ್ತೀನಿ ರೀ ಸಾಕು. ನೋಡೋಣ ನಮ್ಮ ನೀರು ಕೇಳ್ತೀನಿ. ಏನು ಗಿರಣಿಗೆ ಹೋಗಿ ಬರೋದೈತೆ, ಹೋಗಿ ಬರೋದಿದ್ರೆ ಅಲ್ಲಿ ಹೋಗಿ ಬರ್ತೇನೆ ರೀ. ಇದಕ್ಕೆ ಮಾಡ್ತೀನಿ ನೋಡ್ರಿ. ಬರೋ ತನಕ ಇನ್ನೊಂದು ಎರಡು ನಾನು ಚಕ್ಲಿನ ಹಾಕ್ತೀನಿ ರೀ. ಇದು ಒಳ್ಳೆ ಎಣ್ಣೆ ಪ್ಯಾಕೆಟ್ ತೊಗೊಂಡೇನ್ರಿ. ಇದು ಇಲ್ಲೇ ತೊಗೊಂಡೆ, ಯಾಕಂದ್ರೆ ಆಮೇಲೆ ಗ್ಯಾಸ್ ಬಿಟ್ಟು ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ರೀ. ಈಗ ಸ್ವಚ್ಛ ಮಾಡ್ಕೊತಂದ್ರೆ ಇದಾಗಂಗಿಲ್ಲ ನೋಡ್ರಿ. ಇದಿಷ್ಟು ಕರೆಕ್ಟಾಗಿ ನಾನು ಇದನ್ನು ನಾದ್ಕೊಂಡು ಬಿಡ್ತೀನಿ ರೀ. ಆಮೇಲೆ ಮತ್ತೆ ಇದಾಗಬಾರ್ದಂತಂದ್ರೆ ನೋಡೋಣ ಇಷ್ಟು ಹಾಕಿ ನೋಡಿ. ಆಮೇಲೆ ಏನು ಗಟ್ಟಿ ಆಕೈತೆ ಏನಾಕೈತೆ ಅನ್ನೋದು ಗೊತ್ತಾಗುತ್ತೆ. ಲೂಸ್ ಐತ್ರಿ, ಆದರೂ ಸೆಕೆಂಡ್ ಟೈಮ್ ಮತ್ತು ಸೆಕೆಂಡ್ ಚಕ್ಲಿಗೆ ಹಾಕೊಂಬಂದಂತರೂ ಕೈಯಾಗೆಲ್ಲ ನರ ನಾವು ಲೂಸ್ ಹಾಕೋರು. ಇನ್ನೊಂದು ಹಾಕೋಬೇಕ್ರಿ ನಾನು. ಓ ಮೈ ಗಾಡ್, ಇದು ಕೈ ಎಲ್ಲ ನೋವಾಗತ್ತವ್ರಿ. ಇನ್ನು ಎಲ್ಲ ಬಾರ್ ಮೊನ್ನೆ ಅದಕ್ಕೆ ಭಾಳ ಲೂಸಾಗಿ ಇದನ್ನ ಅಷ್ಟು ಗಟ್ಟಿಯಾಗಿ ಕಲಿಸಿದ್ದಿಲ್ಲಪ್ಪ. ಈಗ ನೋಡ್ರಿ ಇಷ್ಟು ನಾದ್ಕೊಂಡ್ರು ಬರೋದಂದ್ರೆ ನೋಡೋಣ. ಇನ್ನು ಸ್ವಲ್ಪ ನಾನು ಇದು ಮಾಡ್ಕೊತೀನಿ ರೀ, ನಾದ್ಕೊತೀನಿ ರೀ ಹಿಟ್ಟು. ಫೈನಲ್ ಆಗಿ ನೋಡ್ರಿಪ್ಪ ಚಕ್ಲಿ ಮಾಡೋದು ಈಗ ಆತ್ರಿ. ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ನೋಡ್ರಿ ಚಕ್ಲಿದು ಆ ಕಡೆ ಇಟ್ಟಿನಿ, ದೊಡ್ಡ ಬುಟ್ಟಿನ ತುಂಬಿತ್ರಿ. ಏನಪ್ಪ ಅಂದ್ರೆ ಇದು ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ ರೀ ಗ್ಯಾಸಿನ ಕಟ್ಟಿ. ಬಾಂಡೆ ಎಲ್ಲ ನೋಡ್ರಿ ತಿಕ್ಕೊಂಡು ಬರ್ಬೇಕು. ಬಾಂಡೆ ಎಷ್ಟು ತೊಗೊಂಡದಾವೆ. ಸೊ ಇಲ್ಲಿ ಬೆಡ್ ಹತ್ರ ಇಟ್ಟೇನಿ ರೀ ನಾನು. ಬಾಂಡೆ ಎಲ್ಲ ಇದು ಖಾಲಿ ಮಾಡ್ಕೊಂಡೇನಿ ರೀ. ನೋಡ್ರಿ ಎಷ್ಟು ದೊಡ್ಡ ಬುಟ್ಟಿನ ತುಂಬೈತಿ. ಇದು ಸರ್ಸ್ಕೊಂಡಿದ್ದೆ ಆ ಕಡೆ ನೋಡ್ರಿ. ಈಗ ಸರ್ಸಕ್ಕೆ ಬರೋದು, ಯಾಕಂದ್ರೆ ಇಲ್ಲಿ ಸಿಮೆಂಟಿನ ಇದಕ್ಕೆ ಸಿಕ್ಕೊಂಡ್ಬಿಟ್ಟೈತೆ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ಇದು ದೊಡ್ಡ ಬುಟ್ಟಿಯಿಂದ ಜರ್ಮನ್ ಬುಟ್ಟಿ ಇತ್ತಲ್ಲ ರೀ, ಆ ಬುಟ್ಟಿಯಿಂದ ಒಂದು ಬುಟ್ಟಿ ಅಷ್ಟು ನಾನು ಚಕ್ಲಿ ಮಾಡೀನಿ. ನನ್ನ ಕೈ ಜಗ್ಗಿನೂ ಆಗ್ಯಾವ್ರಪ್ಪ. ಅದು ಇಲ್ಲಿ ನೋಡ್ರಿ ಒಂಥರ ಇದಾಗ್ಯಾವ. ಇದು ಲಾಸ್ಟ್ನೇದು ಹಿಟ್ಟು ಉಳಿದಿತ್ತಲ್ರಿ, ಅದು ಒತ್ತಿದ್ರೂ ಚಕ್ಲಿ ಆಗೋಗತ್ತಿದ್ದಿಲ್ರಪ್ಪ. ತೆಗೆದು ಮತ್ತು ನಾನು ಇದನ್ನು ಇಷ್ಟು ಕೋಡ್ಬೇಳೆ ಇದು ಮಾಡ್ಕೊಂಡೆ. ಆಮೇಲೆ ಈ ಕಡೆ ಅನ್ನ ಮಾಡಿದ್ದನ್ನ ಹಂಗೆ ಐತ್ರಿ, ತಿಂದೇ ಇಲ್ಲ ನೋಡ್ರಿ. ಮಟನ್ ಇದು ಗ್ರೇವಿ ಮಾಡಿದ್ದೆ, ಅದು ಕೂಡ ಐತಿ. ಈಗ ನಾ ಬಾಂಡೆ ತಿಕ್ಕೊಂಡು ಬರ್ತೀನಿ ರೀ. ಅಡುಗೆದು ನೋಡ್ತೀನಿ ಆಮೇಲೆ. ಅಡುಗೆದು ಎಲ್ಲ ಐತಿ ಚಪಾತಿ. ಸೊ ಇದಿಷ್ಟು ಮಾಡ್ಕೊಳ್ಬೇಕಾಗಿತ್ತು. ಈಗ ಒಂದು ಸ್ವಲ್ಪ ಗಾಳಿಗೆ ಇಡ್ತೀನಿ ರೀ, ಯಾಕಂದ್ರೆ ಬಿಸಿ ಇದ್ದಾಗ ನಾವು ಡಬ್ಯಾಗ ತುಂಬಿಟ್ರೆ ನಾವು ಇದು ಮುಗ್ಗು ಬರ್ತಾವ್ರಿ. ಅಂದ್ರೆ ಮುಗ್ಗು ವಾಸನೆ ಬರಾಕತ್ತಾವ ಅಂತೇವಲ್ಲ ರೀ. ಸೊ ಆ ಥರ ಬರ್ತಾವೆ. ಅದಕ್ಕೆ ಸ್ವಲ್ಪ ಗಾಳಿಗೆ ಇಟ್ಟು ಆಮೇಲೆ ಡಬ್ಬಿ ತುಂಬಿ ಇಟ್ರಾತು ಮತ್ತು ಜಾಸ್ತಿ ದಿನ ಬಾಳ್ಕೆ ಬರ್ತೈತೆ ರೀ. ಇಲ್ಲಾಂದ್ರೆ ಮುಗ್ಗು ವಾಸನೆ ಬಂದುಬಿಡ್ತಾವೆ. ಅವು ಭಾಳ ಕ್ರಿಸ್ಪಿ ಆಗ್ಯಾವ್ರಿ, ಸಿಕ್ಕಾಬಿಟ್ಟು ಕ್ರಿಸ್ಪಿ ಆಗ್ಯಾವ ಫ್ರೆಂಡ್ಸ್. ನಾನು ನಿಮಗೆ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ. ನನಗೂ ಈ ಚಕ್ಲಿ ಎಲ್ಲ ಮುರ್ಯಾಕೆ ಮನಸ್ಸನ ಆಗವಲ್ದು. ಕೈ ನೋವು ಮಾಡ್ಕೊಂಡು ಮತ್ತು ತಿನ್ನೋವಾಗಂತೂ ಇದು ಮಾಡ್ತೀವಿ ಬಿಟ್ರೆ. ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಇಲ್ಲಿ ಒಗದು ತೋರಿಸ್ತೇನೆ. ಸೌಂಡ್ ನೋಡಿದ್ರೆ ನೋಡಿ ಎಷ್ಟು ಹಗರ್ಗಾಗ್ಯಾವಂದ್ರೆ ಸಿಕ್ಕಾಪಟ್ಟೆ ಹಗರಾಗ್ಯಾವ್ರಿ. ಮೆಜರ್ಮೆಂಟ್ ಕರೆಕ್ಟ್ ಇದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದ್ರಿ. ಅದು ನೋಡ್ರಿ ಒಂಚೂರು ಎಣ್ಣೆ ಹತ್ತಲಾರ್ದಂಗೆ ನೋಡ್ರಿ. ಒಟ್ಟು ಎಣ್ಣೆ ಹತ್ತಂಗಿಲ್ಲ ರೀ. ಇದಕ್ಕೆ ಮೇನ್ ಇನ್ನೊಂದು ಏನಪ್ಪ ಅಂದ್ರೆ ಈ ಚಕ್ಲಿ ಮಾಡುವಾಗ ಸೋಡಾ ಒಟ್ಟೆ ಹಾಕ್ಬಾರ್ದ್ರಿ. ಸೋಡಾ ನಾವು ಮುಚ್ಚಬಾರ್ದ್ರಿ ಇದ್ರಾಗ. ನಿಜವಾಗ್ಲೂ ಎಷ್ಟು ಕ್ರಿಸ್ಪಿ ಆಗ್ಯಾವ್ರಿ ನೋಡ್ರಿದೆ. ಈ ಥರ ಬೀಳ್ತಿದ್ವೇನ್ರಿ, ಈ ಥರ ಆಗ್ಯಾವ ನೋಡಿದ್ರಿ. ಇಷ್ಟು ಕ್ರಿಸ್ಪಿಯಾಗಿ ನೀವು ಚಕ್ಲಿ ಮನ್ಯಾಗ ಮಾಡ್ಕೋಬೋದು. ಬಟ್ ನಾನು ಹೇಳೋ ಥರ ನೀವು ಮಾಡಿರಿ, ಮಸ್ತಾಗಿ ರೆಡಿ ಆಗ್ತಾವೆ. ಆರಾಮಾಗಿ ನೀವು ಒಂದು ತಿಂಗಳಗಟ್ಲೆನೂ ನೀವು ಆರಾಮ್ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಕ್ಳಿಗೆಲ್ಲ ಮಾಡಿಕೊಡ್ರಿ ಮನ್ಯಾಗ. ಹಿಟ್ಟು ಒಂಚೂರು ಗಿರಣಿಗೆ ಹಾಕಿಸ್ರಿ. ಹಾಕಿಸಿ ಜೀರಿಗೆ ಹಾಕಿ ಅಕ್ಕಿ ಒಳಗೆ ಜೀರಿಗೆ ಹಾಕಿ ನಾವು ಗಿರಣಿ ಕುಡಿಸಿದ್ರೆ ಸಾಕ್ರಿ. ಆಮೇಲೆ ಮಾಡ್ಕೋಬೋದು. ಹೋಗ್ತೀನಿರಿಪ್ಪ. ಆಗಲೇ ನೋಡ್ರಿ 6:15 ಆಗೈತಿ. ಬಾಂಡೆ ತಿಕ್ಕೊಂಡು ಬರ್ತೀನಿ. ದೀಪ ಎಲ್ಲ ಹಚ್ಚಾರ. ಕರೆಂಟ್ ಲೈಟ್ ಎಲ್ಲ ಹಚ್ಚಾರ. ಬೋರಿನ ನೀರು ಚಾಲು ಮಾಡೀನಿ ಹಾಸ್ಟೆಲಿಂದ. ಬಾಂಡೆ ತಿಕ್ಕೊಂಡು ಬರ್ತೀನಿ. ಈಗ ಸೊಳ್ಳೆ ಕಟ್ತಾವೆ ನಂಗಲ್ಲಿ ನೋಡ್ರಿ. ಈ ಚಕ್ಲಿನ ಈಗ ನಾನು ಪ್ಯಾಕಿಂಗ್ ಮಾಡಕತ್ತೀನಿ ರೀ. ಒಂದು ಹಬ್ಬಕ್ಕಿನ ಹಾಳಿ ತೊಗೊಂಡಿನಿ. ಹಾಳಿ ತೊಗೊಂಡು ಅದ್ರಾಗ ಹಾಕಿ ಈಗ ಈ ಥರ ಪ್ಯಾಕಿಂಗ್ ಮಾಡಕತ್ತೀನಿ. ಇದಿಷ್ಟು ಹಂಗೆ ಮನ್ಯಾಗ ಇಷ್ಟ ನನಗಿಷ್ಟ ತಗೊಂಡ್ರೆ ಸಾಕು. ಹುಡುಗರ್ಗೆ ತಗೊಂಡು
ನೋಡ್ರಿ ಚಕ್ಲಿ ಅಂತ್ರಿ ಇಷ್ಟು ಮಾಡಿದೆ ನಾನು. ಸೊ ಹೆಂಗೆ ಮಾಡಿದೆ ಅನ್ನೋದು ಈ ರೆಸಿಪಿ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಾಗ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ ನೀವು ಮಾಡ್ಬೋದ್ರಿ ಮನ್ಯಾಗ. ಆಮೇಲೆ ಮಕ್ಳಿಗಂತೂ ತುಂಬ ಇಷ್ಟವಾಗೋದ್ರೆ ಈ ರೆಸಿಪಿ. ಇನ್ನೊಂದು ಏನಪ್ಪ ಅಂದ್ರೆ ಇನ್ ಮೇಲಿಂದ ನನ್ನ ಚಕ್ಲಿ ಬಿಸ್ನೆಸ್ ಮಾಡ್ತೀನಿ ರೀ. ಏನಪ್ಪ ಹೆಂಗಪ್ಪ ಅಂದ್ರೆ ಈ ಬುಟ್ಟಿನ ಚಕ್ಲಿ ಚಕ್ಲಿ ರವಾ ಚಕ್ಲಿ ಅಂತ ಈಗ ಒಣ್ಯಾಗ ಹೋಗ್ಬಿಡ್ತೀನಿ ರೀ ನಾನು ಬಿಸ್ನೆಸ್ ಮಾಡಕ್ಕೆ. ಯಾಕಂದ್ರೆ ಸ್ವಲ್ಪ ಮನ್ಯಾಗ ಮಾಡಿ ಹೊರಗಡೆ ಸೇಲ್ ಮಾಡ್ಬೇಕ್ರಿ. ಅದಲ್ರಿ ಚಲೋ ಆಗ್ತೈತಲ್ರಿ ಹಂಗೆ ಮಾಡಿಬಿಟ್ರೆ. ಓಕೆ ನೋಡ್ರಿ, ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.